ಈ ಹೊತ್ನಲ್ಲಿ ಯಾವ ಮಹಿಳೆ ನನ್ನನ್ನ ಇನ್ಸ್ಪೈರ್ ಮಾಡ್ತಿದ್ದಾರೆ ಅನ್ನೋ ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಜೀವನದ ಈ ಕಾಲಘಟ್ಟದಲ್ಲಿ ನನಗೆ ಎದುರಾದಂತಹ ಪ್ರಶ್ನೆ, ನನಗೆ ಕಾನ್ಫಿಡೆನ್ಸ್ ಕೊಡೋ ವಿಷಯ ಯಾವುದು? ರೂಪ, ಸೌಂದರ್ಯ, ಅಲಂಕಾರ, ತೊಡೋ ಉಡುಗೆ ತೊಡುಗೆ, ಇದ್ಯಾವುದು ಅಲ್ಲ, ಇದ್ಯಾವುದು ಶಾಶ್ವತ ಅಲ್ಲ ಅನ್ನೋ ಸತ್ಯ ಅರಿವಾಗಿದೆ. ಹಾಗಾದ್ರೆ ಇನ್ನೇನು? ಬೌದ್ಧಿಕ ಗುಣಮಟ್ಟ. ಅದನ್ನ ನಾನು ದಿನೇ ದಿನೇ ಹೆಚ್ಚಿಸ್ಕೊಳ್ತಾ ಹೋದಾಗೂನು ಯಾರ ಜೊತೆ ಬೇಕಾದ್ರೂ ನಾನು ಸ್ಪರ್ಧೆಗೆ ನಿಲ್ಬಹುದು ಅಥವಾ ಸರಿಸಮಾನವಾಗಿ ನಿಲ್ಬಹುದು ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ. ಇದು ಅಹಂಕಾರದ ಮಾತಲ್ಲ, ಆತ್ಮವಿಶ್ವಾಸ ಕೊಡುವಂತಹ ಮಾತು. ಆ ನಿಟ್ಟಿನಲ್ಲಿ ನನಗೆ ಸ್ಫೂರ್ತಿಯಾಗಿರೋದು ಅಕ್ಕ ಮಹಾದೇವಿ. ಆಕೆ ಕೂಡ ಅಷ್ಟೇ, ತನ್ನ ರೂಪವನ್ನ, ಸೌಂದರ್ಯವನ್ನ ಕೇರ್ ಮಾಡ್ಲಿಲ್ಲ. ತನ್ನ ವಸ್ತ್ರವನ್ನ ತ್ಯಜಿಸಿ ಪುರುಷರೇ ಪ್ರಧಾನವಾಗಿದ್ದಂತಹ ಅನುಭವ ಮಂಟಪಕ್ಕೆ ಹೋಗಿ ನಿರ್ಭೀಡೆಯಿಂದ ತನ್ನ ವಿಚಾರಗಳನ್ನ ಮಂಡಿಸಿದ್ರು. ಆಕೆಗಿಂತ ಸ್ಫೂರ್ತಿದಾಯಕ ಮಹಿಳೆ ನನಗೆ ಈ ವಿಚಾರವಾಗಿ ಕಾಣಿಸ್ಲಿಲ್ಲ. ಅಲ್ಲಿ ನಾನು ಕಂಡ್ಕೊಂಡಂತಹ ಸತ್ಯ ಏನು ಅಂದ್ರೆ, ನನಗೆ ಸಮಾನತೆ ಬೇಕಾಗಿರೋದು ನನ್ನ ಇಷ್ಟದ ಬಟ್ಟೆನ ತೊಡಬೇಕು ಅನ್ನೋ ಹಠದಲ್ಲಿ ಅಲ್ಲ, ನನ್ನ ವಿಚಾರಗಳನ್ನ ನಾನು ಹೇಳಲೇಬೇಕು, ಸ್ಪಷ್ಟವಾಗಿ ಅದನ್ನ ಪ್ರಸ್ತುತ ಪಡಿಸಲೇಬೇಕು ಅನ್ನೋ ಕೇಪಬಿಲಿಟಿಯಲ್ಲಿ. ಹಾಗಾಗಿ ಅಕ್ಕ ಮಹಾದೇವಿ ನನಗೆ ಈ ಹೊತ್ತಿನಲ್ಲಿ ಬಹಳಷ್ಟು ಸ್ಫೂರ್ತಿ ತುಂಬುತ್ತಿದ್ದಾರೆ, ಚೈತನ್ಯವಾಗಿ ನಿಂತಿದ್ದಾರೆ. ಬೆನ್ನೆಲುಬಾಗಿ ಅವರ ವಚನಗಳ ಮೂಲಕ ನನ್ನನ್ನ ಮೋಟಿವೇಟ್ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.